ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹೀಗೆ ಪೊಲೀಸರಿಂದ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. 4,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್. 4,000ಕ್ಕೂ ಹೆಚ್ಚು ಅನ್ನೋದಕ್ಕಿಂತ ಹತ್ತತ್ರ 5,000. ಯಾಕಂತಾರೆ 4,800 ಪುಟಗಳು. 20 ಸೆಟ್ ಪ್ರಿಂಟ್ ತೆಗೆದಿದ್ದಾರೆ. ಒಂದು ಕಾಪಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. 17 ಆರೋಪಿಗಳ ಪರ ಇರುವಂತಹ ವಕೀಲರುಗಳಿಗೆ ಒಂದೊಂದು ಪ್ರತಿಯನ್ನ ಕೊಡುವಂತ ಕಾರ್ಯ ನಡೆಯುತ್ತೆ. ಒಂದು ಚಾರ್ಜ್ ಶೀಟ್ ಕಾಪಿ ತನಿಖಾಧಿಕಾರಿಗಳ ಬಳಿನೇ ಇರುತ್ತೆ. ಎಸ್ಪಿಪಿಗೂ ಒಂದು ಕಾಪಿಯನ್ನ ಕೊಡೋರಿದ್ದಾರೆ. ಸೊ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರುವಂತಹ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗಿನ ಮಾಹಿತಿ. ನಮ್ಮ ಜೊತೆಗೆ ನಾವು ಪ್ರತಿನಿಧಿ ಪ್ರದೀಪ್ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ, ಹಾಗೆ ಪ್ರಜ್ವಲ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಪ್ರದೀಪ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರದೀಪ್. ಮಾಲ್ತೇಶ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇವತ್ತು ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿರೋದು. ಅದು ಇವತ್ತು 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿ ACP ಚಂದನ್ ರವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುಮಾರು 4,800 ಪುಟಗಳಿಗಿಂತ ಹೆಚ್ಚು ಚಾರ್ಜ್ ಶೀಟ್ ಇರುವಂತಹ ಒಂದು ದಾಖಲೆಗಳನ್ನ ಇವತ್ತು ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಈಗಷ್ಟೇ ಅಂದ್ರೆ 10 ನಿಮಿಷಗಳ ಹಿಂದಷ್ಟೇ ಈಗ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಇರುವಂತಹ ಬಾಕ್ಸ್ ತಲುಪಿರುವಂತದ್ದು. ಚಾರ್ಜ್ ಶೀಟ್ ಜೊತೆಗೆ FSL ರಿಪೋರ್ಟ್ಗಳು ಸಹ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ತಗೊಂಡು ಬಂದಿರುವಂತದ್ದು. ಸದ್ಯ ನ್ಯಾಯಾಧೀಶರ ಆಗಮನಕ್ಕೆ ಪೊಲೀಸರು ಕಾಯ್ತಾ ಇದ್ದು, ನ್ಯಾಯಾಧೀಶರು ಬಂದ ತಕ್ಷಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದೀವಿ ಅಂತ ಹೇಳಿ ಅವರಿಗೆ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಇನ್ನು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಅಂದ್ರೆ ಇವತ್ತು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅಂತ ಒಂದು ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಬೆಳಿಗ್ಗೆನೆ ಅಂದ್ರೆ 10 ಗಂಟೆಯ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಬಸವೇಶ್ವರ ನಗರದಲ್ಲಿರುವಂತಹ ACP ಚಂದನ್ ರವರ ಕಚೇರಿಯಿಂದ ಈ ಒಂದು ಚಾರ್ಜ್ ಶೀಟ್ ಇರುವಂತಹ ದೊಡ್ಡ ಬಾಕ್ಸ್ ನನ್ನ ತೆಗೆದುಕೊಂಡು ಇವಾಗ ACMM ಕೋರ್ಟ್ಗೆ ಬಂದಿರುವಂತದ್ದು. ನ್ಯಾಯಾಧೀಶರ ಏನ್ ಕೋರ್ಟ್ ಹಾಲ್ ಇದೆ ಅಲ್ಲಿಗೆ ತಲುಪಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಸಹ ಕೋರ್ಟ್ ಹಾಲ್ಗೆ ಬರ್ತಾರೆ. ತದನಂತರ ಈ ಒಂದು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡ್ತಾರೆ. ಜೊತೆಗೆ ಪ್ರಾಸಿಕ್ಯೂಷನ್ ಪರ ವಕೀಲರು ಸಹ ಜಾಯಿನ್ ಆಗ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಲ್ಲಿಕೆಯನ್ನ ಮಾಡ್ತಾರೆ. ಇನ್ನು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖಿಸಲಾಗಿದೆ, ಪ್ರಮುಖವಾಗಿ ಏನೇನೆಲ್ಲ ವರದಿಗಳನ್ನ ಇದರಲ್ಲಿ ಉಲ್ಲೇಖಿಸಿದೆ, ಸಾಕ್ಷಿಗಳೇನಿದೆ ಎಲ್ಲವೂ ಸಹ ಇನ್ನೊಂದು ಕೆಲವೇ ಅಂದ್ರೆ ಇವತ್ತು ಸಂಜೆ ಒಳಗಡೆ ತಿಳಿಬಹುದು ಅನ್ನೋ ಮಾಹಿತಿ ಇದೆ. ಮಾಲ್ತೇಶ್. ಓಕೆ ಅಂದ್ರೆ ಪ್ರದೀಪ್, ಈ ತರದ 10 ಪ್ರಕರಣಗಳನ್ನ ನೀವು ಗಮನಿಸಿರ್ತೀರಾ. ಇಂತಹ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆ, ಅದಾದ ನಂತರದಲ್ಲಿ ಈ ಕಾನೂನು ಹೋರಾಟ ಪಡೆದುಕೊಳ್ಳುವಂತಹ ಒಂದು ರೀತಿ, ಹಾದಿ, ಇದೆಲ್ಲ ಎಷ್ಟು ಪ್ರಮುಖವಾದಂತಹ ಒಂದು ಘಟ್ಟ ಅಂತ ಹೇಳಿ ಪ್ರದೀಪ್? ಖಂಡಿತ ಮಾಲ್ತೇಶ್, ರಾಜ್ಯದಲ್ಲಿ ಸಂಚಲನ ಸೃಷ್ಟಿಗೆ ಕಾರಣವಾಗಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಒಂದು ಕನ್ನಡದ ನಟ ದರ್ಶನ್ ರವರು ಭಾಗಿಯಾಗಿದ್ದಾರೆ ಅನ್ನೋ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಯಾವಾಗ ದರ್ಶನ್ ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿಂದನೂ ಸಹ ಇದೊಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ದರ್ಶನ್ ರವರ ಪಾತ್ರ ಇರೋದು ಎಲ್ಲರ ಗಮನ ಸೆಳೆದಿತ್ತು. ಹೀಗಾಗಿ ಪ್ರಕರಣ ಪ್ರತಿಯೊಂದು ಮಾಹಿತಿಯೂ ಸಹ ಲಭ್ಯವಾಗಿತ್ತು. ಆದ್ರೆ ಯಾವ ರೀತಿ ಕೊಲೆ ಮಾಡಿದ್ರು, ಯಾವ ರೀತಿ ಆರೋಪಗಳು ಇವ್ರ ಮೇಲೆ ಇದೆ ಅಂತ ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಗಳು ತೆಗೆದುಕೊಳ್ಳಿದೆ. ಅಂದ್ರೆ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಟ್ರಯಲ್ಗೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ. ನಂತರ ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ವಾದ ಪ್ರತಿವಾದಗಳು ಶುರುವಾಗುತ್ತೆ. ಆರೋಪಗಳನ್ನ ಸಾಬೀತುಪಡಿಸುವಂತಹ ಪ್ರಕ್ರಿಯೆ ಪೊಲೀಸರ ಕಡೆಯಿಂದ ಆಗುತ್ತೆ. ಜೊತೆಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಪ್ರಮುಖ ಆರೋಪಿಗಳಂದ್ರೆ ದರ್ಶನ್ ಆಗಿರ್ಬೋದು, ಇನ್ನಿತರ ಆರೋಪಿಗಳು ಜಾಮೀನನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಈಗ ಪವಿತ್ರ ಗೌಡ ಸೇರಿದಂತೆ ಕೆಲವು ಆರೋಪಿಗಳು ಜಾಮೀನನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಜಾಮೀನಿಗೆ ಒಂದು ಏನು ಅಪ್ಲೈ ಮಾಡ್ತಾರೆ ಅದು ಹೆಚ್ಚಾಗುತ್ತೆ. ಅದರಲ್ಲೂ ಸಹ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಸಹ ಕಾನೂನು ಪ್ರಕ್ರಿಯೆ ಚಾರ್ಜ್ ಶೀಟ್ ಆದ ನಂತರ ಒಂದೊಂದಾಗಿ ತೆರೆಕೊಳ್ಳುತ್ತಾ ಹೋಗುತ್ತೆ. ಮಾಲ್ತೇಶ್. ಪ್ರದೀಪ್, ಇನ್ನೊಂದು ಸಂಗತಿ ಅಂದ್ರೆ ಈ ಒಟ್ಟು ಪ್ರಕರಣ ಗಮನಿಸಿದಾಗ ಮತ್ತೆ ಮೊನ್ನೆ ಈ ಪವಿತ್ರ ಗೌಡ ಅವರು ಬೇಲ್ಗಾಗಿ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವರ ವಕೀಲರುಗಳ ವಾದ ಇದೆಲ್ಲ ಗಮನಿಸಿದಂತ ಸಂದರ್ಭದಲ್ಲಿ ಅಂದ್ರೆ ಅವರು ಪೊಲೀಸರು ಏನೇನು ರಿಮಾಂಡ್ ಅರ್ಜಿಯಲ್ಲಿ ಹೇಳಿದ್ರೆ ಅದನ್ನ ಉಲ್ಲೇಖಿಸಿ ಅವರು ಜಾಮೀನಿಗಾಗಿ ಕೋರ್ದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ, ಕೊಲೆ ಮಾಡುವಂತ ಉದ್ದೇಶ ಪವಿತ್ರ ಗೌಡ ಅವರದ್ದು ಆಗಿರ್ಲಿಲ್ಲ, ಕೇವಲ ಬಂದೊಂದು ಹೊಡೆದಿದ್ದಾರಷ್ಟೇ, ಆ ನಂತರದಲ್ಲಿ ಆಗಿರುವಂತದಕ್ಕೆ ಪವಿತ್ರ ಗೌಡ ಜವಾಬ್ದಾರಲ್ಲ, ಈ ತರದೆಲ್ಲ ಹೇಳಿರೋದು ಅಂತದ್ದು. ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೊಂದು ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಅವರ ಪಾತ್ರ ಕಂಡಾಗ A2 ಹೊರತಾಗಿ ದರ್ಶನ್ A1 ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಇಲ್ಲ, A2ನೇ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರದೀಪ್?
ಖಂಡಿತ ಮಾಲ್ತೇಶ್, ಈ ಒಂದು ಪ್ರಕರಣದಲ್ಲಿ ಆರೋಪಿ ದರ್ಶನ್ ಅವರು ಪ್ರಮುಖ ಪಾತ್ರಧಾರಿ ಅಂತ ಹೇಳಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿರೋದಾಗಿರ್ಬೋದು, ತದನಂತರ ಅವ್ರಿಗೆ ಶೆಡ್ಗೆ ಕರ್ಕೊಂಡೋಗಿರೋದು ಎಲ್ಲವೂ ಸಹ ದರ್ಶನ್ ಅನತಿಯಂತೆ ನಡೆದಿರುತ್ತೆ ಅಂತ ಒಂದು ಹೇಳಲಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಪ್ರಕರಣದಲ್ಲಿ ಏವನ್ ಆರೋಪಿಯನ್ನಾಗಿ ದರ್ಶನ್ ಮಾಡಬಹುದು ಅಂತ ಒಂದು ಚಾನ್ಸಸ್ ಗಳಿತ್ತು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಸದ್ಯ ದರ್ಶನ್ ರವ್ರನ್ನ ಏಟು ಆಗಿ ಉಳಿಸಿಕೊಳ್ಳಲಾಗಿದೆ. ಅಂದ್ರೆ ಯಾವಾಗ ಪ್ರಕರಣ ಪ್ರಾರಂಭವಾಗುತ್ತೆ ತನಿಖೆ, ಅವಾಗ ದರ್ಶನ್ ಅವರ ಏಟು ಮಾಡಿಕೊಂಡು ಪವಿತ್ರ ಅವ್ರನ್ನ ಏವನ್ ಮಾಡ್ಕೊಂಡಿರ್ತಾರೆ. ಸದ್ಯ ದರ್ಶನ್ ಅವರು ಏಟು ಆಗಿ ಮುಂದುವರಿತಿದ್ದು, ಪವಿತ್ರ ಗೌಡ ಏವನ್ ಆಗಿದ್ದಾರೆ. ಇನ್ನು ಪವಿತ್ರ ಗೌಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಅವರು ಸಂಚಿನಲ್ಲಿ ಭಾಗಿಯಾಗಿಲ್ಲ. ಅವರು ಒಂದು ಏಟು ಹೊಡೆದಿರಬಹುದು, ಆದ್ರೆ ಮಹಿಳೆ ಅಂತ ಹೇಳಿ ಅವರಿಗೆ ಜಾಮೀನನ್ನ ಪರಿಗಣಿಸಬೇಕು ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡಿದ್ರು. ಅದು ಮುಂದೂಡಿಕೆ ಆಗಿತ್ತು, ಅರ್ಜಿ ವಜಾ ಆಗಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಈಗ ಮತ್ತೊಂದು ರೀತಿಯಲ್ಲಿ ಒಂದು ಜಾಮೀನಿನ ಅರ್ಜಿ ಮತ್ತೊಂದು ರೂಪವನ್ನು ಪಡ್ಕೊಳ್ಳಲಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಪವಿತ್ರ ಗೌಡ ವಿರುದ್ಧ ಮತ್ತು ದರ್ಶನ್ ವಿರುದ್ಧ ಯಾವ್ಯಾವ ರೀತಿಯಾದ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ, ಅವರ ಪಾತ್ರಗಳೆಷ್ಟು, ಸಂಚಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಒಂದು ಮೂಲ ಪ್ರಕರಣಕ್ಕೆ ಮೂಲ ಕಾರಣ ಅದು ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ನಡುವಿನ ಚಾಟಿಂಗ್ ಆಗಿರ್ಬೋದು, ಅವ್ರ ನಡುವಿನ ಮೆಸೇಜಿಂಗ್ ಆಗಿರ್ಬೋದು. ಈ ಒಂದು ಪ್ರಕರಣದ ಈ ಒಂದು ಮೆಸೇಜ್ ಏನಿದೆ, ಚಾಟಿಂಗ್ ಹಿಸ್ಟ್ರಿ ಎಲ್ಲವೂ ಸಹ ಈಗ ಪೊಲೀಸರ ಕೈ ಸೇರಿದೆ. ಇದನ್ನು ಸಹ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರು ಆ ಒಂದು ಮೆಸೇಜ್ಗಳು ಬಂದ ನಂತರ ರೇಣುಕಾ ಸ್ವಾಮಿ ಅವರು ಯಾವ ರೀತಿ ಅವರಿಗೆ ಹಿಂಸೆಯನ್ನ ಕೊಡ್ತಿದ್ರು ಅಂತ ಹೇಳಿ ದರ್ಶನ್ ಅವ್ರಿಗೆ ಹೇಳ್ಕೊಟ್ಟಿದ್ರು. ಅಲ್ಲಿಂದ ಒಂದು ಹಂತದ ಒಂದು ಕೊಲೆಗೆ ಸಂಚು ತರ್ಕೊಳ್ಳುತ್ತೆ. ಅಂದ್ರೆ ಪವಿತ್ರ ಗೌಡ ಅವರು ಹೇಳಿ ದರ್ಶನ್ಗೆ ಕೊಲೆ ಸಂಚು ರೂಪಿಸಕ್ಕೆ ಹೇಳಿದ್ರ, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮಾಹಿತಿ ಕೊಟ್ಟ ತಕ್ಷಣ ದರ್ಶನ್ ಅವರು ಈ ಒಂದು ಕೊಲೆಗೆ ಸಂಚನ ರೂಪಿಸಿದ್ರ ಅನ್ನೋ ವಿಷಯಗಳು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿರೋದು. ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಎಲ್ಲವನ್ನು ಸಹ ಆರೋಪಿಗಳಿಗೂ ಸಹ ಒಂದೊಂದು ಕಾಪಿಯನ್ನು ನೀಡಲಾಗುತ್ತೆ. ಅಲ್ಲಿ ಈ ಒಂದು ಪ್ರಕರಣದ ಯಾವ್ಯಾವ ರೀತಿಯ ಆರೋಪಗಳಂದ್ರೆ ಈ ಒಂದು ಆರೋಪಿಗಳ ವಿರುದ್ಧ ಚಾರ್ಜಸ್ ಏನೇನಿದೆ ಅನ್ನೋದು ಖಚಿತ ಆಗಲಿದೆ. ಜೊತೆಗೆ ಯಾವ ಆರೋಪಗಳು ಯಾರ ವಿರುದ್ಧ ಏನಿದೆ ಅನ್ನೋದು ದೃಢವಾಗಲಿದೆ. ತದನಂತರ ಈ ಒಂದು ಕೋರ್ಟ್ ಟ್ರಯಲ್ ಸ್ಟಾರ್ಟ್ ಆದಾಗ ಅಥವಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದಾಗ ಇದೆಲ್ಲದರ ಸಂಪೂರ್ಣ ಮಾಹಿತಿ, ಅದರಲ್ಲೂ ಸಹ ಪವಿತ್ರ ಗೌಡ ಮತ್ತು ದರ್ಶನ್ ರವರ ಪಾತ್ರಗಳು ಇವರಲ್ಲಿ ಎಷ್ಟಿದೆ, ಅವ್ರದ್ದು ಏನೇನಿದೆ, ಅವರ ಸಂಚೇನಿದೆ, ಇದೆಲ್ಲವೂ ಸಹ ಇನ್ನು ಮುಂದೆ ಬಯಲಾಗಲಿದೆ ಮಾಲ್ತೇಶ್.